ನಮಸ್ಕಾರ ವೀಕ್ಷಕರೇ, ಅಜ್ಜಯ್ಯನ ಕೆಲವೊಂದು ಮನೆಮದ್ದುಗಳು. ಮೆತ್ತೆ ಸೊಪ್ಪನ್ನು ಆಹಾರ ರೂಪದಲ್ಲಿ ಬಳಸುವುದರಿಂದ ಮೈಕೈ ನೋವು, ಸೊಂಟ ನೋವು, ಬೆನ್ನು ನೋವು ಮೊದಲಾದ ನರಬಾಧೆಗಳು ಶಮನ ಆಗುವುದು. ಹೆಂಗಸು ಮುಟ್ಟಾಗುವುದು ದೇಹದ ಸಾಮಾನ್ಯ ಕೆಲಸವೇ ಆದರೂ ಆ ದಿನಗಳಲ್ಲಿ ದೇಹ ತಣಿಸುವ ಕೆಲಸಗಳನ್ನು ಮಾಡಬಾರದು. ತುಸು ವಿಶ್ರಾಂತಿ ಅಗತ್ಯ. ಈರುಳ್ಳಿಯನ್ನು ಉಪ್ಪು ಸಹಿತ ಸೇವಿಸಿದರೆ ಹೊಟ್ಟೆ ನೋವು ನಿವಾರಣೆಯಾಗುತ್ತದೆ. ಗ್ಲಿಸರಿನ್, ನಿಂಬೆ ರಸ ಮತ್ತು ಪನ್ನೀರು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ಮುಖ ಹಾಗೂ ಕೈಕಾಲುಗಳಿಗೆ ಲೇಪಿಸಿ. ದಿನಾಲು ಒಂದೊಂದು ಟೊಮೆಟೊ ಹಣ್ಣನ್ನು ಸೇವಿಸುತ್ತಾ ಬಂದರೆ ಹಲ್ಲು ಒಸಡು ಗಟ್ಟಿಯಾಗುತ್ತದೆ. ಜೇನುತುಪ್ಪ ಮತ್ತು ನಿಂಬೆಹಣ್ಣಿನ ರಸವನ್ನು ಸಮಭಾಗ ತೆಗೆದುಕೊಂಡು 1 ಟೀ ಚಮಚದಷ್ಟು ಪ್ರತಿದಿನ 3 ಬಾರಿ ಸೇವಿಸಿದರೆ ಎದೆ ಉರಿ ಶಮನವಾಗುವುದು. ಚಳಿಗಾಲದಲ್ಲಿ ಚರ್ಮ ಒಡೆಯುವುದನ್ನು ತಡೆಗಟ್ಟಲು ಹಾಲಿನ ಕೆನೆಗೆ ಕೆಲವು ತೊಟ್ಟು ನಿಂಬೆ ರಸ ಸೇರಿಸಿ ಮುಖದ ಮೇಲೆ ಮೃದುವಾಗಿ ಹಚ್ಚಿರಿ. 1/4 ಗಂಟೆಯ ನಂತರ ಮುಖ ತೊಳೆಯಿರಿ. ಪ್ರತಿದಿನ ಈರುಳ್ಳಿ ಸೇವಿಸುತ್ತಿದ್ದರೆ ಹೃದಯದ ತೊಂದರೆ ಇರದು. ಹಾಲಿನೊಂದಿಗೆ ಸ್ವಲ್ಪ ಎಲೆನೀರು ಮಿಶ್ರಣ ಮಾಡಿ ಕುಡಿದರೆ ಕಕ್ಕುವ ವಾಡಿಕೆ ನಿಂತು ಹೋಗುವುದು. ಮಗುವಿಗೆ ಹಾಲು ಕುಡಿಸಿದಾಗೆಲ್ಲ ಈ ಕ್ರಮ ಅನುಸರಿಸುವುದು ಲೇಸು. ಬಾಯಿಯೊಳಗಿನ ದುರ್ಗಂಧ ಹೋಗಲಾಡಿಸಲು 3 ಬಟ್ಟಲು ನೀರಿಗೆ 1 ನಿಂಬೆಹಣ್ಣು ಹಿಂಡಿ ಆ ನೀರಿನಿಂದ ಮೇಲಿಂದ ಮೇಲೆ ಬಾಯಿ ಮುಕ್ಕಳಿಸಬೇಕು. ಸಕ್ಕರೆ ಕಾಯಿಲೆ ವ್ಯಕ್ತಿಗಳು 3-4 ತಿಂಗಳು ಸತತವಾಗಿ ಕರಿಬೇವು ಸೇವಿಸುವುದರಿಂದ ರಕ್ತ ಹಾಗೂ ಮೂತ್ರದ ಸಕ್ಕರೆ ಪ್ರಮಾಣ ನಿಯಂತ್ರಣಗೊಳ್ಳುತ್ತದೆ. ಪುದೀನ ರಸದಲ್ಲಿ ನಿಂಬೆಹಣ್ಣಿನ ರಸ ಸೇರಿಸಿ ಜೇನಿನೊಂದಿಗೆ ದಿನದಲ್ಲಿ 2-3 ಬಾರಿ ಸೇವಿಸಿದರೆ ಅಜೀರ್ಣ, ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು ನಿವಾರಣೆಯಾಗುತ್ತದೆ. ಬೆಟ್ಟದ ನೆಲ್ಲಿಕಾಯಿಯ ಪುಡಿಯನ್ನು ಮುಂಜಾನೆಯ ವೇಳೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದರೆ ರಕ್ತದ ಒತ್ತಡ ನಿವಾರಣೆಯಾಗುತ್ತದೆ. ಬೇಸಿಗೆಯ ಸಮಯದಲ್ಲಿ 1 ಕಪ್ಪು ನೀರಿಗೆ 1 ನಿಂಬೆಹಣ್ಣಿನ ರಸವನ್ನು ಹಿಂಡಿಕೊಂಡು 15 ದಿನಗಳವರೆಗೆ ಸೇವಿಸಿದರೆ ದೇಹದ ಕೊಬ್ಬು ಕರಗಿ ಶರೀರದ ತೂಕ ತಗ್ಗುವುದು. ಕೂದಲು ಉದುರದಂತಿರಲು ದೈಹಿಕವಾಗಿ ಆರೋಗ್ಯವಾಗಿರುವುದರ ಜೊತೆಗೆ ಕೂದಲಿಗೆ ಪೋಷಣೆ ಒದಗಿಸುವುದು ಮುಖ್ಯ. ನಿತ್ಯದ ಆಹಾರದಲ್ಲಿ ಸೊಪ್ಪು, ಪಲ್ಯ, ಹಾಲಿನ ಪ್ರಮಾಣ ಜಾಸ್ತಿ ಇರುವಂತೆ ನೋಡಿಕೊಳ್ಳಿ. ದ್ರಾಕ್ಷಿ ತಿನ್ನುವುದರಿಂದ ಲೈಂಗಿಕ ಶಕ್ತಿ ಹೆಚ್ಚುತ್ತದೆ. ಬೇಸಿಗೆಯಲ್ಲಿ ನಿಮ್ಮ ಆಹಾರದಲ್ಲಿ ಮೊಸರು ಸೇರಿಸಲು ಮರೆಯಬೇಡಿ. ಸುಲಭವಾಗಿ ಜೀರ್ಣವಾಗುವ ಮೊಸರು ಪುಷ್ಟಿಕರ ಹಾಗೂ ತಂಪು ಕೂಡ. ನೇಂದ್ರ ಬಾಳೆಹಣ್ಣಿನ ಸಿಪ್ಪೆ ಕಷಾಯ ತಯಾರಿಸಿ ಸೇವಿಸಿದರೆ ಹೊಟ್ಟೆ ನೋವು ಹೋಗುವುದು. ಜೇನಿನೊಂದಿಗೆ ನಿಂಬೆಹಣ್ಣಿನ ರಸವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಮೊಡವೆಗಳಿಗೆ ಹಚ್ಚಿ 1 ಗಂಟೆಯ ತರುವಾಯ ಮುಖ ತೊಳೆಯಿರಿ. ಆರೋಗ್ಯ ಕೆಡದಂತಿರಲು ವಾರಕ್ಕೊಮ್ಮೆ ಅರ್ಧ ಬಟ್ಟಲು ಈರುಳ್ಳಿ ರಸಕ್ಕೆ 2 ಚಮಚ ಜೇನುತುಪ್ಪವನ್ನು ಬೆರೆಸಿ ಕುಡಿಯಬೇಕು. ಮೆತ್ತೆ ಸೊಪ್ಪಿನ ಆಹಾರ ರೂಪದ ಬಳಕೆ ಮೆದುಳಿನ ಕಾರ್ಯವನ್ನು ಚುರುಕುಗೊಳಿಸಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಂಬೆಹಣ್ಣಿನ ರಸದಿಂದ ಹುಣ್ಣುಗಳನ್ನು ತೊಳೆಯುತ್ತಿದ್ದರೆ ಶೀಘ್ರ ಗುಣ ಕಂಡು ಬರುವುದು. ರೋಗಾಣುಗಳನ್ನು ಪ್ರತಿಬಿಂಬಿಸುವ ಗುಣ ನಿಂಬೆಹಣ್ಣಿನ ರಸದಲ್ಲಿ ಉಂಟು. ಪ್ರತಿದಿನ ಊಟದ ಜೊತೆಗೆ 1 ಈರುಳ್ಳಿ ಗಡ್ಡೆ ಸೇವಿಸುತ್ತಿದ್ದರೆ ಕಣ್ಣು ನೋವು, ಕಣ್ಣುರಿ, ಕಣ್ಣು ಚುಚ್ಚುವಿಕೆ, ತಲೆನೋವು ಗುಣವಾಗುವುದು. ಕಲ್ಲಂಗಡಿ ಹಣ್ಣನ್ನು ಎಚ್ಚೆತ್ತವಾಗಿ ಸೇವಿಸುವುದರಿಂದ ಮಲಕಟ್ಟು ನಿವಾರಣೆಯಾಗುವುದು. ಬೆಳಿಗ್ಗೆ ಹಾಸಿಗೆಯಿಂದ ಎದ್ದೊಡನೆ ಬರೀ ಹೊಟ್ಟೆಯಲ್ಲಿ ಹಣ್ಣುಗಳನ್ನು ತಿನ್ನಬಾರದು. ಊಟದ ನಂತರ ತಿನ್ನಬೇಕು ಮತ್ತು ಹಣ್ಣು ತಿಂದ ಕೂಡಲೇ ನೀರು ಕುಡಿಯಬಾರದು. ಸ್ಥೂಲ ಕಾಯದವರು ರಾತ್ರಿ ಊಟದಲ್ಲಿ ಅನ್ನದ ಬದಲು ಒಣ ಚಪಾತಿಯನ್ನು ತಿನ್ನುವುದರಿಂದ ತೆಳ್ಳಗಾಗುತ್ತಾರೆ. ಪ್ರತಿದಿನ ಪ್ರಾತಃ ಕಾಲ 1 ಟೊಮೆಟೊ ಹಣ್ಣನ್ನು ತಿನ್ನುವ ಅಭ್ಯಾಸವಿಟ್ಟುಕೊಂಡರೆ 3 ತಿಂಗಳ ನಂತರ ರಕ್ತ ಶುದ್ಧಿಯಾಗುವುದು ಹಾಗೂ ಮೂತ್ರ ವಿಸರ್ಜನೆ ದೋಷ ನಿರ್ಮೂಲನೆಯಾಗುವುದು. 1 ಚಮಚ ನಿಂಬೆಹಣ್ಣಿನ ರಸವನ್ನು ಊಟಕ್ಕೆ ಮೊದಲು ಸೇವಿಸಿದರೆ ಉಬ್ಬಸ ರೋಗದವರಿಗೆ ಸಾಕಷ್ಟು ಪರಿಹಾರ ದೊರಕುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.